ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 8 ತಿಂಗಳ ಚಿಕಿತ್ಸೆಯ ನಂತರ. ನಮಸ್ಕಾರ, ನಮ್ಮ ಹೆಸರು ವಾಸು, ನಮ್ಮ ವೈಫ್ ಹೆಸರು ಶೈಲಜಾ. ನಮ್ಮ ವೈಫು 1.5 ಇಯರ್ ಬ್ಯಾಕ್ ಒಂದು ಗಾಡಿ ಮೇಲೆ ಬಿದ್ದಿದ್ರು. ಸೊ ಬಿದ್ದಿದ ಮೇಲೆ ಎಲ್ಲ ಇಲ್ಲಿ ನೀಯಲ್ಲಿ ತುಂಬ ಏಟಾಯಿದ್ದು. ಸೊ ನಾವು ಡಾಕ್ಟರ್ ಆರ್ಥೋಪೆಡಿಕ್ಸು ತೋರಿಸಿದ್ವಿ. ಸೊ ಅವರು ಹೇಳಿದರು, ಈಗ ರೆಗ್ಮೆಂಟ್ ಇಯರ್ ಆಯಿತು, ಸೊ ಆಪ್ರೇಷನ್ ಮಾಡಬೇಕನಿ 3 ಕನ್ಸಲ್ಟೆಂಟ್ ಮಾಡಿದ್ವಿ. ಸೊ ವಾಕಿಂಗ್ ಮಾಡಿದ್ಮೇಲೆ ಎಲ್ಲ ನೋವಾಗ್ತಾ ಇದ್ದಿತ್ತು ಅವ್ರಿಗೆ. ಸೊ ಏನು ಮಾಡೋಣ, ಇವಾಗ ಆಪ್ರೇಷನ್ ಅಂದರೆ ನಮಗೂ ಭಯ ಆಗ್ತಾ ಇದೆ. ಯಾಕಂದರೆ ಆಪ್ರೇಷನ್ ಅಂದರೆ ಒರಿಜಿನಾಲಿಟಿ ಹೋಗುತ್ತೆ, ಅವರೇನೋ ಸ್ಕ್ರೂಸ್ ಹಾಕ್ತೀನಿ ಏನೋ ಹೇಳಿದರು. ಸೊ ನಾವು ಸರ್ಚ್ ಮಾಡ್ತಾಯಿದ್ರು, ಎಲ್ಲಿ ತೋರಿಸೋಣ. ಸೊ ನಾವು ನಮ್ಮ ಟಿ ವಿಯಲ್ಲಿ ಆ್ಯಡ್ ನೋಡಿದೆ RJRದು. ಸೊ ನೋಡಿದ ಮೇಲೆ ಓಕೆ ವಿಲ್ ಟ್ರೈ అని ನಮ್ಮ ವೈಫ್ಗೆ ಹೇಳಿದೆ. ಸೊ ನಾವು ಡಾಕ್ಟರ್ಗೂ ತೋರಿಸಿದ್ವಿ RJRಲ್ಲಿ. ಸೊ ಅವರು ಹೇಳಿದರು, ಓಕೆ ವಿಲ್ ಟ್ರೈ ವಿತ್ ಥೆರಪಿ, ಸೊ ಇಂಪ್ರೂವ್ಮೆಂಟ್ ಆಗುತ್ತೆ అని. ಸೊ ಅದಕ್ಕೆ 6 ಮಂತ್ಸ್ నుంచి 8 ಮಂತ್ ಥೆರಪಿ ಟ್ರೀಟ್ಮೆಂಟ್ ತೊಗೊಂಡ್ವಿ. ಸೊ ಮುಂಚೆ ವಾಕಿಂಗ್ ಮಾಡಿದ್ಮೇಲೆ ಫುಲ್ಲು ಪೇಯ್ನ್ ಆಗ್ತಾಯಿತ್ತು. ಸೊ ಇವಾಗ ಥೆರಪಿ ಆದಮೇಲೆ ಫುಲ್ಲು ಪೇಯ್ನ್ ಟೋಟಲ್ ಕಮ್ಮಿ ಆಗಿದೆ. ಆ್ಯಂಡ್ ಮುಂಚೆ ಕೂತ್ಕೊಂಡು ಎದ್ದೇಳೋಕ್ಕೆ ಪ್ರಾಬ್ಲಮ್ ಬರ್ತಾಯಿತ್ತು, ಅವರು ಚೇರೇ ಯೂಸ್ ಮಾಡ್ತಾಯಿತ್ತು. ಸೊ ಇವಾಗ ಥೆರಪಿ ಆದಮೇಲೆ ಈಸಿಗ ಕೂತ್ಕೊತಾರೆ, ಆಮೇಲೆ ಎದ್ದೋತಾರೆ. ಸೊ ವಾಕಿಂಗ್ ಮಾಡ್ತಾಯಿದ್ರು. ಈಗ ಸ್ಟೆಪ್ಸು ಆಲ್ಮೋಸ್ಟ್ ಮುಂಚೆ ಸ್ಟೆಪ್ಸು ಅಂದರೆ ನೋವಾಗ್ತಾಯಿತ್ತು, ನೀ ಕ್ಯಾಪ್ ಯೂಸ್ ಮಾಡ್ತಾಯಿತ್ತು. ಇವಾಗ ಥೆರಪಿ ಆದಮೇಲೆ ನೀ ಕ್ಯಾಪ್ ಇಲ್ಲ, ಸೊ ಓನ್ಲಿ ಸ್ಟೆಪ್ಸು ಈಸಿಗ ಎದ್ದೋದ್ರು. ಸೊ ಲಾಟ್ ಆಫ್ ಇಂಪ್ರೂವ್ಮೆಂಟ್ ವಿ ಹವ್ ಸೀನ್ ಇನ್ ದಿಸ್ ಥೆರಪಿ. ಸೊ ಅದಕ್ಕೋಸ್ಕರ RJRಗೂ ಡಾಕ್ಟರ್ಸ್ಗೂ ಎಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003